ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಸಾಗರ್ ವ್ಲಾಗ್ಸ್. ಇವತ್ತು ಸಂಡೇ ಮಾರ್ನಿಂಗ್ 10:30 ಆಗಿದೆ. ಇವತ್ತು ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನನ್ನ ಚಾನಲ್ನ ಫುಲ್ ನೋಡಿ. ಫಸ್ಟ್ ಟೈಮ್ ನೋಡ್ತಿರೋರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಇತ್ತು ಒಪಿನಿಯನ್ ಅಂದರೆ ಕಮೆಂಟ್ ಮಾಡಿ. ಫೈನಲಿ ನಾವು ಹೊರಡ್ತಾ ದಾರಿ ಮಧ್ಯದಲ್ಲೇ ಒಂದು ಕಮರ್ಷಿಯಲ್ ಬ್ರೇಕ್ ಥರ ಒಂದು ಕಾಫಿ ಟೀ ಕುಡಿಯೋಣ ಅಂತ ಹೇಳಿ ಒಂದು ಸ್ಪಾಟಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ಹಾಗೆ ಕಾಫಿ ಕುಡಿತಾ ಒಂದು ಸ್ಮಾಲ್ ವೀಡಿಯೋ ಮಾಡ್ಕೊಂಡ್ವಿ. ಅಂದರೆ ಅಲ್ಲಿ ಏನು ಜನಸಂಖ್ಯೆ ಜಾಸ್ತಿ ಏನು ಇರಲಿಲ್ಲ, ಬರೀ ಬೆಟ್ಟ ಗುಡ್ಡ ಆ ರೀತಿ ಇತ್ತು. ಲೈಟಾಗಿ ಟೀ ಚೆನ್ನಾಗಿತ್ತು. ಮಕ್ಕಳೆಲ್ಲ ಚಕ್ಕೆ ಮಿಠಾಯಿ ಎಲ್ಲ ತಿಂದರು. ಸೊ ಇಲ್ಲಿಂದ ನಾವು ಹೊರಡ್ತಾ ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂದರೆ ನೀವು ಇವಾಗ ಆಲ್ರೆಡಿ ನೇಮ್ ಇದರಲ್ಲೇ ನೋಡ್ಕೊಂಡಿರ್ತೀರ ಎಲ್ಲಿಗೆ ಹೊರಟಿದ್ದೀವಿ ಏನು ಅಂತ. ಬಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಕೊನೆ ತನಕ ವೀಡಿಯೋ ನೋಡಿ, ಮಿಸ್ ಮಾತ್ರ ಮಾಡಬೇಡಿ. ದಯವಿಟ್ಟು ಫುಲ್ ವೀಡಿಯೋಸ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ ಫೈನಲಿ ನಾವು ಬರಬೇಕಾಗಿದ್ದ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಯಾವ್ಯಾವ ಕಡೆ ಈ ಟಿಬೆಟಿಯನ್ ಕ್ಯಾಂಪ್ಸ್ ಇದೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಇತ್ತು. ಇದು ಎಂಟ್ರಿ ಪಾಯಿಂಟ್. ಇವಾಗ ಇಲ್ಲಿಂದ ಫುಲ್ ನಾವು ಒಂದು ಕ್ಯಾಂಪಿಗೆ ಬಂದಿದ್ದೀವಿ, ಟಿಬೆಟಿಯನ್ ಕ್ಯಾಂಪ್ಗೆ. ಇಲ್ಲಿಂದ ಹೊರಡ್ತಾ ಈ ಫಸ್ಟ್ ಪಾಯಿಂಟಲ್ಲೇ ಇದು ರೊಟೇಟಿಂಗ್ ಆಗುತ್ತೆ. ಮಕ್ಕಳು ಅದನ್ನು ತಿರುಗಿಸಿದ್ರೆ ಗಂಟೆ ಬಾರಿಸುತ್ತೆ. ಇಲ್ಲಿ ಅವ್ರ ಸಂಪ್ರದಾಯದ ಪ್ರಕಾರ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 4-5 ಕ್ಯಾಂಪ್ ಇದೆ ಇಲ್ಲಿ. 4-5ರಲ್ಲೂ ಇದು ಒಂದು ದೊಡ್ಡ ಗಂಟೆ. ಅಲ್ಲಿ ಮುಂದೆ ಬಂದರೆ ಇನ್ನೂ ಸುಮಾರಿದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಯಾವುದೋ ಬೇರೆ ಕಡೆಗೇ ಬಂದಿದ್ದೀವಿ ಅನ್ನೋ ಫೀಲ್ ಆಗ್ತಾಯಿತ್ತು ನಮಗೆ. ನಾವು ನಮ್ಮ ಮೈಸೂರು ನಿಯರೆಸ್ಟ್ ಹತ್ತಿರದಲ್ಲೇ ಇದೆ ಅಂತ ನಮ್ಗೆ ಅಂದ್ಕೊಳ್ಳೇ ಇಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಾವು ಎಲ್ಲೋ ಬಂದಿದ್ದೀವಿ, ಇದು ನಮ್ಮಲ್ಲಿ ಇದೆಯಾ ಅಂತಾನೇ ಅನಿಸುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ಟಿಬೆಟಿಯನ್ ಕ್ಯಾಂಪ್ ಅಂದರೆ ನಮಗೆ ಗೊತ್ತಿರೋದು ಒಂದೇ ಮೇಯ್ನು. ಯಾವುದು ಅಂದರೆ ಪಿರಿಯಾಪಟ್ಟಣದ ಹತ್ರ ಬರುವಂಥ ಬೈಲ್ಕುಪ್ಪೆ, ಅಲ್ಲಿ ಇದೆಯಲ್ಲ ಗೋಲ್ಡನ್ ಟೆಂಪಲ್, ಅದು ಒಂದೇ. ಬಟ್ ಇದು ತುಂಬ ಡಿಫ್ರೆಂಟಾಗಿದೆ, ಸುಂದರವಾಗಿದೆ, ಪ್ರಕೃತಿ ಮಧ್ಯ ಇದೆ. ಒನ್ ಡೇ ಟ್ರಿಪ್ಪಿಗೆ ಒಳ್ಳೆ ಎಕ್ಸಾಂಪಲ್ ಬರ್ಬೋದು ಇಲ್ಲಿಗೆ. ಅಷ್ಟು ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಬಂದರೆ ಮಕ್ಕಳು ಎಲ್ಲ ಎಂಜಾಯ್ ಮಾಡ್ತಾರೆ. ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಆ ಆಕಾಶ ಸುತ್ತ ಯಾವ ಬಿಲ್ಡಿಂಗ್ ಇಲ್ಲ, ಏನಿಲ್ಲ, ಆಕಾಶದ ಹತ್ರನೇ ಇರುವಂಥದ್ದು. ಇದು ಮೇನ್ ಎಂಟ್ರಿ. ನಾವು ಇಲ್ಲಿಗೆ ಬಂದ್ವಿ. ಇವಾಗ ಸೈಡ್ನಲ್ಲಿ ಕಾರ್ ಪಾರ್ಕ್ ಮಾಡಿ ಒಳಗೆ ಹೋಗ್ತೀವಿ. ಒಳಗೆ ಹೋಗ್ತಾ ಹೇಗಿದೆ, ಅಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ ನೋಡಿ. ತುಂಬ ಚೆನ್ನಾಗಿದೆ. ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ವಿ. ಅಲ್ಲಿಂದ ಮಾಡಿದ್ದೆ ಒಳಗೆ ಹೋಗ್ತಾಯಿದ್ದೀವಿ. ತುಂಬ ಅಂದರೆ ತುಂಬಾ ಸುಂದರವಾಗಿದೆ. ಅದನ್ನು ಹೇಳೋದಕ್ಕೆ ಆಗ್ತಾಯಿಲ್ಲ. ಅಷ್ಟು ಮಕ್ಕಳು ನಮ್ಮತ್ತೆ ಎಲ್ಲರೂ ಎಂಜಾಯ್ ಮಾಡಿದ್ವಿ ಪ್ಲೇಸ್ನ. ಯಾಕಂದರೆ ನಾವು ನೋಡೇ ಇರಲಿಲ್ಲ. ನಮ್ಮ ಅತ್ತಿಗೆ ಅವರು ರೀಸೆಂಟಾಗಿ ಭೂತಾನ್ಗೆಲ್ಲ ಹೋಗಿ ಬಂದಿದ್ದರು. ಅಲ್ಲೂ ಸೇಮ್ ಇದೇ ಥರ ಸ್ತೂಪಗಳಿದ್ದಾವೆ. ಅದನ್ನು ನೋಡಿ ನಾವು ಈಗ ಒಂದು 3-4 ಇಯರ್ಸ್ ಬ್ಯಾಕೇ ನೋಡಿದ್ವಿ ನಾವು ಇದನ್ನು. ನಮ್ಮ ಅತ್ತಿಗೆ ಅವ್ರು ಫೋಟೋಸ್ ತೋರಿಸಿದ್ಮೇಲೆ ಇಲ್ಲ ಇದೆ ಅಲ್ಲ, ನಮ್ಮ ಕರ್ನಾಟಕದಲ್ಲೇ ಇದೆ ಈ ಥರ ಅಂತ ನಾವು ಹೇಳಿದೆ. ಆಗ ಸರಿ ಹೋಗೋಣ ಹಾಗಿದ್ರೆ ಅಂಥೇಳಿ ಫ್ಯಾಮಿಲಿ ಎಲ್ಲ ಬಂದ್ವಿ. ಇಲ್ಲಿ ಒಳಗೆ ಬರ್ತಾನೆ ಅದು ಪ್ರೇಯರ್ ಮಾಡ್ತಾಯಿದ್ರು. ಪ್ರೇಯರ್ ಟೈಮ್ ಆಗಿತ್ತು. ಹಾಗಾಗಿ ಆ ಪ್ರೇಯರ್ ಮಾಡೋ ರೀತಿ ಇದೆಯಲ್ಲ ಅವ್ರದ್ದು ಎಷ್ಟು ಸಿಸ್ಟಮ್ಯಾಟಿಕ್ ಇದೆ, ನೀವು ನೋಡಿ ಕೇಳಿ.
ಕೇಳಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅವರು ಪ್ರೇಯರ್ನ. ಅವ್ರದ್ದೇ ಆದ ಪದ್ಧತಿ, ರೀತಿ ನೀತಿ ಇರುತ್ತೆ, ಹಾಗೆ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದರೆ ಮತ್ತೆ ಕೇಳೋಣ ಅಂತ ಅನಿಸ್ತಿತ್ತು. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಆಯಿತು, ಹೊಟ್ಟೆ ಹಶು ಬಂತು. ಅಲ್ಲೇ ಪಕ್ಕದಲ್ಲೇ ಇರುವಂಥ ಒಂದು ರೆಸ್ಟೋರೆಂಟ್, ಅವ್ರದ್ದೇ ಆದ ರೆಸ್ಟೋರೆಂಟಿಗೆ ಹೋಗಿದ್ವಿ. ಸ್ವಲ್ಪ ಅವ್ರ ಹತ್ರ ಎಲ್ಲ ವೆರೈಟಿ ಫುಡ್ಡಸ್ಸು. ಇಲ್ಲಿ ಬಂದರೆ ಇದು ಚಿಕನ್ ಚೌಮೀನ್ ಅಂತ ಹೇಳಿ ಇದ್ರ ನೇಮು, ಮತ್ತು ಚಿಕನ್ ಕಬಾಬು, ಚಿಕನ್ ಫ್ರೈಡ್ ರೈಸು. ಅವರಲ್ಲಿ ಇಷ್ಟ ಇದ್ದಿದ್ದು ಮೊಮೋಸ್ ಎಲ್ಲ ಇತ್ತು. ನಮಗೆಲ್ಲ ಅಷ್ಟು ಇಷ್ಟ ಆಗಲ್ಲ. ನಮ್ಮ ಅತ್ತೆನೂ ನನಗೆ ಬೇಡ ಅದೆಲ್ಲ ಅಂತ ಹೇಳಿದ್ರು. ಮತ್ತು ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆ ಮೊಮೋಸ್ ಎಲ್ಲ ತಿನ್ನೋದಕ್ಕೆ. ಬಟ್ ಮಕ್ಕಳು ಈ ಸ್ಟಿಕ್ನ ಇಟ್ಕೊಂಡು ಒಂದು ಟ್ರೈ ಮಾಡಿದ್ರಂದರೆ ನಾವು ಅದೇ ರೀತಿ ತಿಂತೀವಿ ಅಂದ್ಕೊಂಡು ಎಲ್ಲರೂ ಒಂದೊಂದು ಬೈಟ್ ನೋಡಿ. ಅಲ್ಲಿ ನಮ್ಮ ತೇಜಸ್ ಆಗಲಿ, ನನ್ನ ಮಗ, ನನ್ನ ಮಗಳು, ನನ್ನ ಅತ್ತಿಗೆ, ನಮ್ಮ ಬಾವನ ಮಗಳು, ದೊಡ್ಡ ಮಗಳು, ಎಲ್ಲರೂ ನೋಡಿ ಫೈನಲಿ ಅವನು ಚಿಕನ್ ಹಿಡಿದು ತೋರಿಸಿ ತಿಂದ. ನನ್ನ ಮಗ ನಾನು ಹೀಗೆ ತಿಂತೀನಿ ಅಮ್ಮ, ಅದನ್ನೇ ವೀಡಿಯೋ ಮಾಡಿ ಅಂತ ಹೇಳಿ ಮಾಡಿಸಿದ್ದು. ನೋಡಿ ಇದಂತೂ ಸೂಪರಾಗಿದೆ. ಎಲ್ಲೋ ಯಾವುದೋ ಬೇರೆ ದೇಶಕ್ಕೆ ಬಂದ ಥರ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಅಷ್ಟು ಸುಂದರವಾಗಿರೋಂಥ ಪ್ರಕೃತಿ ಮಧ್ಯೆ ಇದನ್ನು ಮಾಡಿದ್ದಾರೆ. ತುಂಬ ನೀಟಾಗಿತ್ತು. ಎಲ್ಲೂ ಸೌಂಡು ಆ ಥರ ಏನಿಲ್ಲ, ಕ್ರೌಡ್ ಇಲ್ಲ, ನೀಟಾಗಿಟ್ಟಿದ್ರು. ಇಲ್ಲಿ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಕಡೆಗೆ ಬಂದ್ವಿ. ಇದು ಒಂದು ಪ್ಲೇಸ್, ಅಲ್ಲೇ ಇನ್ನೊಂದು ಕ್ಯಾಂಪ್ ಬರುತ್ತಲ್ಲ ಅಲ್ಲಿ. ಇಲ್ಲಿ ಬಂದು ಈ ಒಂದು ಏನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂಥರ ಬೆಟ್ಟ ಟೈಪ್, ಪಿರಮಿಡ್ ಟೈಪ್ ಏನು ಮಾಡಿದ್ದಾರೆ ಇಲ್ಲಿ ನೋಡಿ. ಮೇಲೆಗಡೆ ಕನ್ನಡದ ಅಕ್ಷರಗಳೇ ಇದೆ. ಅವರಲ್ಲಿ ಅದೇ ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ನಾವು ಯಾರನ್ನೂ ಕೇಳೋಕ್ಕಲ್ಲ ಆಗ್ತಿರ್ಲಿಲ್ಲ. ಅಲ್ಲಾದಮೇಲೆ ಈ ನೇಚರ್ ಚೆನ್ನಾಗಿತ್ತು. ಇಲ್ಲೊಂದಷ್ಟು ಫೋಟೋಸ್ ತೊಗೊಳ್ಳೋಣ, ಯಾವ ರೀತಿ ನಿಲ್ಲೋಣ ಹೇಗೆ ಅಂತ ಪ್ಲ್ಯಾನ್ ನಡೀತಿತ್ತು. ಅಲ್ಲಿಂದ ಇವರೊಬ್ಬರು ಸಿಕ್ಕಿದ್ರು. ಅವ್ರು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ನೋಡಿ ನಮ್ಮಲ್ಲಿ ನಾವು ಯಾವ ಭಾಷೆ ಮಾತಾಡಬೇಕೇನು, ಅಲ್ಲಿ ಹೇಗೆ ಅಂದರೆ ಎಲ್ಲರೂ ಅವರೇ ಮಾತಾಡಿಸ್ತಿದ್ರು, ಹಾಯ್ ಬಾಯ್ ಹೇಳ್ತಾ ಇದ್ರು. ಅವರಿಗೆ ತಮಿಳು ಮತ್ತು ಹಿಂದಿ ಬರುತ್ತಂತೆ, ಹಾಗಾಗಿ ಮಾತಾಡಿದ್ರು. ಖುಷಿ ಆಯಿತು. ಇವತ್ತು ಅವರಲ್ಲಿ ಏನೋ ಪೂಜೆ ಇದೆ, ನಾವು ಊಟ ಮಾಡಿಲ್ಲ ಅಂತ ಹೇಳ್ತಾಯಿದ್ರು. ಮತ್ತು ಇಲ್ಲಿದೆಯಲ್ಲ, ಇದನ್ನು ರೊಟೇಟಿಂಗ್ ಮಾಡ್ಕೊಂಡು ಬಂದ್ವಿ. ಏನೋ ಅದೊಂದು ವೀಡಿಯೋ ಥರ ಮಾಡಿಕೊಂಡು ಬಂದಿತ್ತು. ಸುಮಾರು ಇವರಲ್ಲಿರೋ ಟೆಂಪಲಲ್ಲೆಲ್ಲ ಬರೀ ಇದೇ ರೀತಿ ಇಟ್ಟಿದ್ರು. ಖುಷಿ ಆಯ್ತಿತ್ತು. ಫೈನಲಿ ಇದು ಲಾಸ್ಟ್ ಕ್ಯಾಂಪು. ಎಷ್ಟು ಎತ್ತರವಾಗಿದೆ ಅದು ಅಂದರೆ, ಸೇಮ್ ಗೋಲ್ಡನ್ ಟೆಂಪಲ್ಲು, ಬೈಲ್ಕುಪ್ಪೆ ಹತ್ರ ಇರುವಂಥ ಗೋಲ್ಡನ್ ಟೆಂಪಲಲ್ಲಿ ಏನಿದೆ ಅಷ್ಟು ಎತ್ತರವಾಗಿ, ನೀಟಾಗಿ, ಪೀಸ್ಫುಲ್ಲಾಗಿತ್ತು. ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಅದೇ ಮುಖ್ಯ. ಎಲ್ಲಿ ನೋಡಿದ್ರೂ ಒಂದು ಶಬ್ದ ಇಲ್ಲ, ಏನಿಲ್ಲ, ಸೈಲೆಂಟ್ ಅಂದರೆ ಸೈಲೆಂಟು. ತುಂಬ ಚೆನ್ನಾಗಿತ್ತು. ನೋಡೋದಕ್ಕಂತೂ ಅದ್ಭುತವಾಗಿತ್ತು. ಒಮ್ಮೆ ಯಾರೆಲ್ಲ ಬಂದಿಲ್ಲ, ಆಲ್ಮೋಸ್ಟ್ ಎಲ್ಲ ಪಿರಿಯಾಪಟ್ಟಣದ ಹತ್ರ ಇರೋವಂಥ ನಮ್ಮ ಗೋಲ್ಡನ್ ಟೆಂಪಲ್ ನೋಡಿರ್ತೀರ. ಈ ಪ್ಲೇಸ್ ಬಂದು ಕೊಳ್ಳೇಗಾಲದಿಂದ ಮುಂದೆ ಒಡೆಯರ್ಪಾಳ್ಯ ಅಂತ. ಈ ಪ್ಲೇಸಿಗೆ ಬಂದು ಒಂದು ಸಲ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ಅವ್ರು ಬಂದು ವಿಸಿಟ್ ಮಾಡಿ ನೋಡಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನು ತಿಳಿಸಿ. ತುಂಬ ಚೆನ್ನಾಗಿದೆ. ಕೊಳ್ಳೇಗಾಲದಿಂದ ಮುಂದೆ ಬಂದು ರೈಟಿಗೆ ಬರಬೇಕು. ಸ್ವಲ್ಪ ರೋಡ್ ಸ್ಟಾರ್ಟಿಂಗಿಂದ ರೋಡ್ ಚೆನ್ನಾಗಿಲ್ಲ, ಬಟ್ ಇವ್ರದ್ದು ಕ್ಯಾಂಪ್ ಹತ್ರ ಬರ್ತಾ ರೋಡ್ ಚೆನ್ನಾಗಿದೆ. ಒಂದು ಮೇಯ್ನ್ ಕೊಳ್ಳೇಗಾಲದಿಂದ ಅರೌಂಡ್ ಒಂದು 20-30 ಕಿಲೋಮೀಟರ್ ಆಗ್ಬೋದು. ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸಿ, ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ. ಇಲ್ಲ ಆ ಥರ ಬೇರೆ ಪಾರ್ಕು ಅದು ಇದು ಆ ಥರ ಎಲ್ಲ ಏನಿಲ್ಲ, ಇರೋದೆಲ್ಲ ಬುದ್ಧ ಸ್ತೂಪಗಳೇ. ತುಂಬ ಚೆನ್ನಾಗಿದೆ ನೋಡಿ. ಅವ್ರ ಗುರುಗಳು. ಇಷ್ಟ ಆಗಿತ್ತು ನಮ್ಮ ಸಂಡೇ ವ್ಲಾಗು ಫ್ಯಾಮಿಲಿ ಜೊತೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ನಾನು ಪ್ರತಿ ವಾರ ನಮ್ಮ ಫ್ಯಾಮಿಲಿ ಜೊತೆ ನಾವು ಹೊರಗಡೆ ಹೋಗ್ತೀವಿ. ನನ್ನ ಚಾನಲಲ್ಲಿ ಫ್ಯಾಮಿಲಿ ಟೂರೇ ಬರುತ್ತೆ. ಮಧ್ಯೆ ಹಬ್ಬ ಅದು ಇದು ಮತ್ತು ಇದಾಗುತ್ತಷ್ಟೇ. ಆಲ್ಮೋಸ್ಟ್ ಫ್ಯಾಮಿಲಿ ನಂದು ಟ್ರಿಪ್ಪೇ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.